ಇಂದು 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಆಗಲಿದೆ. ಬಿಬಿಎಂಪಿ ಮುಖ್ಯ ಕಚೇರಿಯ ಪುರಭವನದಲ್ಲಿ ಮಂಡನೆ ಆಗಲಿದೆ. 2024 ಮತ್ತು 25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಇವತ್ತು ಮಂಡನೆಯಾಗಲಿದೆ. ಬಿಬಿಎಂಪಿ ಮುಖ್ಯ ಕಚೇರಿಯ ಪುರಭವನದಲ್ಲಿ ಬಿಬಿಎಂಪಿ ಬಜೆಟ್ ಅನ್ನು ಮಂಡಿಸಲಾಗುತ್ತೆ. ಬಿಬಿಎಂಪಿ ಬಜೆಟ್ ಅನ್ನು ಶಿವಾನಂದ ಕಲ್ಕರೆ ಅವರು ಮಂಡಿಸಲಿದ್ದಾರೆ. ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಾಗಿರುವಂತಹ ಶಿವಾನಂದ ಅವರು ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಸತತ 4ನೇ ಬಾರಿ ಅಧಿಕಾರಿಗಳಿಂದಲೇ ಬಜೆಟ್ ಅನ್ನ ಮಂಡಿಸಲಾಗ್ತಾ ಇದೆ. ಇವತ್ತು ಕೂಡ ಅಂದಾಜು 13,000 ಕೋಟಿಗಾದಂತಹ ಬಜೆಟ್ ಅನ್ನ ಇವತ್ತು ಮಂಡಿಸಲಿದ್ದಾರೆ. ಆಸ್ತಿ ತೆರಿಗೆ ಹೆಚ್ಚಳ, ಸಂಪನ್ಮೂಲಗಳ ಸಂಗ್ರಹಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಹೊಸ ಯೋಜನೆಗಳನ್ನು ಬಜೆಟ್ನಲ್ಲಿ ಪ್ರಕಟಿಸುವಂತ ಸಾಧ್ಯತೆ ಇದೆ. 4ನೇ ಬಾರಿ ಅಧಿಕಾರಿಗಳಿಂದಲೇ ಬಜೆಟ್ ಅನ್ನ ಮಂಡಿಸುತ್ತಿದ್ದಾರೆ. ಯಾಕಂದ್ರೆ ಒಂದು ಕಡೆ ಕೌನ್ಸಿಲ್ ಎಲೆಕ್ಷನ್ಸ್ ಆಗ್ತಾ ಇಲ್ಲ, ಹೀಗಾಗಿ ಇರುವಂತಹ ಅಧಿಕಾರಿಗಳ ಕೈಯಲ್ಲೇ ಬಜೆಟ್ ಅನ್ನ ಮಂಡಿಸಲಾಗ್ತಾ ಇದೆ. ಇವತ್ತು ಕೂಡ ಶಿವಾನಂದ ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರು ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಕಾಮಗಾರಿ ವಿಭಾಗದಿಂದ ಸಾಕಷ್ಟು ಒಂದು ನಿರೀಕ್ಷೆಗಳಿದ್ದಾವೆ ಇವತ್ತಿನ ಬಿಬಿಎಂಪಿ ಬಜೆಟ್ನಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಕೆಲ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಮಾಡಬೇಕು. ಪಾರ್ಕ್, ಫುಟ್ಪಾತ್ ಉನ್ನತೀಕರಣದ ಜೊತೆಗೆ ಹೈಟೆಕ್ ಸ್ಪರ್ಶವನ್ನ ನೀಡಬೇಕಾಗುತ್ತೆ. ನಗರದ ಟ್ರಾಫಿಕ್ ಕಂಟ್ರೋಲ್ಗೆ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆರೆ ರಾಜಕಾಲುವೆಯಲ್ಲಿ ಹೂಳು ಎತ್ತುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಈ ಬಜೆಟ್ನಲ್ಲಿ ನೀಡಬೇಕು. ಪಾಲಿಕೆ ವ್ಯಾಪ್ತಿಯ ಆಸ್ತಿಗಳ ರಕ್ಷಣೆಗೆ ತಂತಿ ಬೇಲಿ ನಿರ್ಮಾಣ, ಬೆಂಗಳೂರು ನಗರದ ವಿವಿಧೆಡೆ ಪಾರ್ಕಿಂಗ್ ಸ್ಥಳಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದಾಯ ಹೆಚ್ಚಿಸಲು ಹೊಸ ಪಾರ್ಕಿಂಗ್ ನೀತಿ ತರುವಂತ ಸಾಧ್ಯತೆ ಕೂಡ ಇದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇವತ್ತು 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಅನ್ನ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರು ಮಂಡಿಸಲಿದ್ದಾರೆ. ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬಹುದು ಮತ್ತು ಅಧಿಕಾರಿಗಳೇ ಬಜೆಟ್ ಅನ್ನ ಮಂಡಿಸುತ್ತಿದ್ದಾರೆ, ಯಾವಾಗ ಚುನಾವಣೆ ಬರುತ್ತೆ, ಇದೆಲ್ಲದಕ್ಕೂ ಕೂಡ ಯಾವಾಗ ಯಾರು ಉತ್ತರ ಕೊಡೋರು ಅಂತ ಆಗಲೇ ನೋಡೋದು. ಏನ್ 4ನೇ ಬಾರಿ ಬಿಬಿಎಂಪಿಲಿ ಅಧಿಕಾರಿಗಳೇ ಈ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇರುವಂತದ್ದು. ಆದ್ರೆ 24-25ನೇ ಸಾಲಿನ ಈ ವರ್ಷದ ಬಜೆಟ್ ನ ಎಲ್ಲೋ ಒಂದ್ ಕಡೆ ಸರ್ಕಾರ ಚುನಾವಣೆ ಬಜೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದ್ ರೀತಿಯಲ್ಲಿ ಪ್ಲಾನ್ ಮಾಡಿ ಈ ಸತಿ ಏನು ಬಿಬಿಎಂಪಿಗೆ ಹೆಚ್ಚಿನ ಅನುದಾನ ಕೊಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಏನ್ ಇವತ್ತು ಬೆಳಿಗ್ಗೆ 10:30 ಏನು ಬೆಂಗಳೂರಿನ ಟೌನ್ ನಲ್ಲಿ ಏನ್ ಇವತ್ತು ಬಿಬಿಎಂಪಿ ವಿಶೇಷ ಆಯುಕ್ತ, ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಾದಂತಹ ಏನು ಶಿವಾನಂದ ಕಲ್ಕೆರೆ ಅವರು 24-25ನೇ ಸಾಲಿನ ಬಜೆಟ್ ನ ಮಂಡಿಸಿರುವಂತದ್ದು. ಅಂದ್ರೆ ಬಜೆಟ್ ಕೂಡ ಏನೋ ಒಂದು 12,500 13,000 ಅಂತ ಕೂಡ ಈಗಾಗಲೇ ಮಾಹಿತಿ ಬರ್ತಾ ಇರೋದು. ಅದರಲ್ಲಿ ಮುಖ್ಯವಾಗಿ ಈ ಬಾರಿ ಏನು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಏನು ಕನಸು ನೆನಪು ಮಾಡೋದಕ್ಕೆ ಈ ಬಜೆಟ್ ನ ನಿಜವಾಗ್ಲೂ ಕೂಡ ಉಪಯೋಗ ಮಾಡ್ಕೋತಾ ಇರುವಂತದ್ದು. ಮುಖ್ಯವಾಗಿ ಏನು ಇಂದಿರಾ ಕ್ಯಾಂಟೀನ್ಗೆ ಕಳೆದ 3-4 ಬಾರಿಯಿಂದ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಅನುದಾನ ಕೊಡ್ತಾ ಇಲ್ಲ. ಪಾಲಿಕೆನ 50 ಕೋಟಿಲಿ ಅನುದಾನ ಮಾಡ್ಕೊಂಡು ಮಾಡ್ತಾ ಇತ್ತು. ಆದ್ರೆ ಈ ಬಾರಿ 200 ಕೋಟಿ ಅನುದಾನ ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೆಡಿ ಆಗಿರುವಂತದ್ದು. ಅಂದ್ರೆ ಇಂದಿರಾ ಕ್ಯಾಂಟೀನ್ ಅದೇ ಕಾರಣಕೊಂಡು ನಿಲ್ಬಾರ್ದು ಅಂತ ಕೂಡ ಇಂದಿರಾ ಕ್ಯಾಂಟೀನ್ಗೆ ಹೆಚ್ಚಿನ ಅನುದಾನ ಕೊಡ್ತಾರೆ. ಮತ್ತೊಂದು ಕಡೆ ಏನೊಂದು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ರಸ್ತೆಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಆಮೇಲೆ ಹಸಿರು ಬೆಂಗಳೂರು ಹೆಸರಲ್ಲಿ ಬೆಂಗಳೂರಿನ ಎಲ್ಲಾ ಕಡೆನೂ ಕೂಡ ಗಿಡ ನೆಡೋದು, ಪಾರ್ಕ್ ಉನ್ನತೀಕರಣಗೊಳಿಸೋದು, ಈ ಸೇರಿದಂತೆ ಹಲವು ಯೋಜನೆಗಳನ್ನು ಹಾಕೊಂಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.